ಅನಾಮಿಕಳಿಗೆ ಬಹಳ ದೊಡ್ಡ ಜಡೆ ಇರುತ್ತದೆ. ಅವಳಿಗೆ ದೊಡ್ಡ ಜಡೆ ಅಂದರೆ ಬಹಳ ಇಷ್ಟ. ಆ ಕೂದಲನ್ನು ಅನಾಮಿಕ ಬಹಳ ಅಪರೂಪವಾಗಿ ನೋಡಿಕೊಳ್ಳುತ್ತಾ ಇದ್ದಳು. ಅತ್ತೆ ಶಾರದಾ ಅನಾಮಿಕಳ ಕೂದಲಿಗೆ ಎಣ್ಣೆ ಹಚ್ಚಿ ಜಡೆ ಹಾಕುತ್ತಾ ಇರುತ್ತಾಳೆ. ಅತ್ತೆ ಸೊಸೆಯರಿಬ್ಬರು ಬಹಳ ತಮಾಷೆಯಾಗಿರುತ್ತಿದ್ದರು. ಹೀಗಿರುವಾಗ ಒಂದು ದಿನ ಆ ಮನೆಯ ಮುಂದೆ ಒಬ್ಬಾಕೆ ಹೀಗೆ ಅನ್ನುತ್ತಾ ಇರುತ್ತಾಳೆ. ತಲೆ ಕೂದಲಿಗೆ ಪಾತ್ರೆಗಳಮ್ಮ, ಪಾತ್ರೆಗಳು, ತಪ್ಪಲೆಗಳು, ತಟ್ಟೆಗಳು ಬರ್ಬೇಕಮ್ಮ, ಬರ್ಬೇಕು ಎಂದು ಕೂಗುತ್ತಾ ಆಕೆ ಹೋಗುತ್ತಾ ಇರುತ್ತಾಳೆ. ಅನಾಮಿಕ ಅವಳ ಕೂಗನ್ನು ಕೇಳುತ್ತಾಳೆ. ಓ ಸಾಮಾನು ಮಾರೋ ಹೆಂಗ್ಸೆ, ಇಲ್ಲಿಗ್ ಬಾ ಎಂದು ಅವಳನ್ನು ಕರೆಯುತ್ತಾಳೆ. ಆಕೆ ಹೀಗೆ ಬಂದು ಅನಾಮಿಕಳ ಹತ್ತಿರ ಕೇಳುತ್ತಾಳೆ. ಹೇಳಿ ಅಮ್ಮ, ಕೂದ್ಲಿದೆಯಾ ಎಂದು ಕೇಳುತ್ತಾಳೆ. ಅದಕ್ಕೆ ಅನಾಮಿಕ ಹೌದು ಎಂದು ಹೇಳಿ ಒಳಗಡೆಗೆ ಹೋಗಿ ಸಿಕ್ಕು ತೆಗೆದ ಕೂದಲನ್ನು ತಂದು ಕೊಡುತ್ತಾಳೆ. ಆ ಕೂದಲನ್ನು ನೋಡಿ ಪಾತ್ರೆಗಳನ್ನು ಮಾಡುವ ಹೆಂಗಸು ಹೀಗನ್ನುತ್ತಾಳೆ. ಅಮ್ಮಯ್ಯೋ, ಎಷ್ಟು ವರ್ಷಗಳಿಂದ ಸೇರಿಸಿಟ್ಟಿದ್ದೀರಿ ಈ ಕೂದಲನ್ನ? ಇದು ಕೇವಲ ವಾರದ ಹಿಂದಿಂದೆ. ನಿನ್ ಹಾಗೆ ಬಹಳ ಜನ ಬರ್ತಾ ಇರ್ತಾರೆ. ಅಲ್ಲಿ ನೋಡು, ನಮ್ಮ ಮನೆಯಲ್ಲಿರುವ ಪಾತ್ರೆಗಳೆಲ್ಲ ಕೂದಲಿಂದ ಕೊಂಡಿದ್ದೆ ಎಂದು ಅನಾಮಿಕ ನಗುತ್ತಾ ಆ ಪಾತ್ರೆಗಳನ್ನು ತೋರಿಸುತ್ತಾಳೆ. ಅದನ್ನು ನೋಡಿ ಆಕೆ ಮತ್ತಷ್ಟು ಆಶ್ಚರ್ಯ ಹೋಗುತ್ತಾಳೆ. ನಿನಗೆ ಎಷ್ಟು ಉದ್ದ ಕೂದಲಿದೆಯಮ್ಮ ಎಂದಳು ಆ ಹೆಂಗಸು. ಅನಾಮಿಕ ತನ್ನ ಕೂದಲನ್ನು ತೋರಿಸುತ್ತಾಳೆ. ಅದನ್ನು ನೋಡಿ ಆಕೆ ಬಹಳ ಆಶ್ಚರ್ಯ ಹೋಗುತ್ತಾಳೆ. ಅಮ್ಮ, ಇಷ್ಟುದ್ದದ ಜಡೆನಾ? ನಾನು ಎಲ್ಲಿಯೂ ನೋಡ್ಲಿಲ್ಲಮ್ಮ. ಇಷ್ಟು ಬೆಳೆಸ್ಲಿಕ್ಕೆ ನಿನಗೆ ಎಷ್ಟು ಕಾಲ ಹಿಡಿತು? ಆಹಾ, ಅದೆಲ್ಲ ನನಗೆ ನೆನಪಿಲ್ವಮ್ಮ. ಆದ್ರೂ ಈ ಕೂದಲಿಗೆ ಸರಿಯಾದ ಪಾತ್ರೆ ಕೊಡು ಎಂದು ಅನಾಮಿಕ ನಗುತ್ತಾ ಹೇಳುತ್ತಾಳೆ. ಇನ್ನು ಅದಕ್ಕೆ ಆ ಹೆಂಗಸು ಆ ಕೂದಲಿಗೆ ತಕ್ಕ ಪಾತ್ರೆಗಳನ್ನು ಕೊಡುತ್ತಾಳೆ. ಅನಾಮಿಕ ಅದನ್ನು ತೆಗೆದುಕೊಂಡು ಬಹಳ ಸಂತೋಷ ಪಡುತ್ತಾ ಒಳಗಡೆಗೆ ಹೊರಟು ಹೋಗುತ್ತಾಳೆ. ಇನ್ನು ಆಕೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕ ಆ ಪಾತ್ರೆಗಳನ್ನು ನೋಡುತ್ತಾ ಬಹಳ ಸಂತೋಷ ಪಡುತ್ತಿದ್ದಳು. ಮತ್ತೆ ಕೆಲವು ದಿನಗಳು ಕಳೆಯಿತು. ಒಂದು ದಿನ ಅತ್ತೆ ಅನಾಮಿಕಳ ಹತ್ತಿರ ಹೀಗನ್ನುತ್ತಾಳೆ. ಊರಿನಿಂದ ನನ್ನ ಅಣ್ಣನ ಮಗಳು ಸುಮತಿ ಬರ್ತಾ ಇದ್ದಾಳೆ. ಬಹಳ ದಿನಗಳಾಯ್ತು ಅವಳನ್ನು ನೋಡಿ. ನಾನು ಊರಿಗೆ ಹೋಗ್ತಾ ಇದ್ದೀನಿ. ನಾನು ಮತ್ತೆ 2 ದಿನದಲ್ಲಿ ತಿರುಗಿ ಬರ್ತೀನಿ. ಅಲ್ಲಿಯ ತನಕ ಅವಳನ್ನ ಜಾಗೃತಿಯಾಗಿ ನೋಡ್ಕೋ. ಯಾವುದೇ ತರಹದ ಉಪಚಾರಕ್ಕೂ ಕಡಿಮೆಯಾಗದ ಹಾಗೆ ನೋಡ್ಕೋ ಅಮ್ಮ ಎಂದು ಅನಾಮಿಕಳಿಗೆ ಹೇಳುತ್ತಾಳೆ ಶಾರದಾ. ಅನಾಮಿಕ ಅದಕ್ಕೆ ಸರಿ ಎಂದು ಹೇಳಿಕೊಳ್ಳುತ್ತಾಳೆ. ಇನ್ನು ಸ್ವಲ್ಪ ಸಮಯಕ್ಕೆ ಅತ್ತೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆ ಮಾರನೇ ದಿನ ಬೆಳಗ್ಗೆ ಸಮಯ ಅಲ್ಲಿಗೆ ಬರುತ್ತಾಳೆ ಸುಮತಿ. ಬಂದವಳೆ ಅನಾಮಿಕಳ ಕೂದಲನ್ನು ನೋಡಿ ಆಶ್ಚರ್ಯ ಹೋಗುತ್ತಾಳೆ. ಅಬ್ಬಾ ಅಕ್ಕ, ನಿನ್ ಕೂದಲು ಎಷ್ಟು ಚೆನ್ನಾಗಿದೆಯೇ, ನನಗೆ ತುಂಬಾ ಹಿಡಿಸ್ತು ಎಂದು ಅನ್ನುತ್ತಾಳೆ ಸುಮತಿ. ಅನಾಮಿಕ ಎಲ್ಲಿಗೆ ಹೋದರೂ ಸರಿ ಸುಮತಿ ಅವಳ ಎದುರಿಗೆ ಕುಳಿತುಕೊಳ್ಳುವುದು, ನಿಂತುಕೊಳ್ಳುವುದು, ಅನಾಮಿಕಳ ಜಡೆಯ ಬಗ್ಗೆ ಮಾತನಾಡುವುದು ಹೀಗೆ ಮಾಡುತ್ತಿರುತ್ತಾಳೆ ಸುಮತಿ. ಅದನ್ನೆಲ್ಲ ಕೇಳಿದ ಅನಾಮಿಕಳಿಗೆ ಬಹಳ ಬೇಜಾರಾಗುತ್ತದೆ. ತನ್ನ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳುತ್ತಾಳೆ. ಹಬ್ಬಾ, ಯಾಕೆ ಈ ಹುಡುಗಿ ಹೀಗೆ ಮಾತಾಡ್ತಿದ್ದಾಳೆ? ನನ್ನ ಕೂದಲಿಗೆ ದೃಷ್ಟಿ ತಾಗಿ ಎಲ್ಲವೂ ಉದುರಿ ಹೋಗುತ್ತೆ ಎಂದು ಅನಾಮಿಕ ಅಂದುಕೊಳ್ಳುತ್ತಾಳೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಕೂಡ ಸುಮತಿ ಪದೇ ಪದೇ ಅನಾಮಿಕಳ ಜಡೆಯ ಬಗ್ಗೆನೇ ಮಾತನಾಡುತ್ತಾ ಇರುತ್ತಾಳೆ. ಇನ್ನು ಅದರಿಂದ ಅನಾಮಿಕಳಿಗೆ ಬೇಜಾರಾಗುತ್ತದೆ. ಸುಮತಿ, ಏನಕ್ಕೆ ಹೀಗೆ ಪ್ರತಿಯೊಂದಕ್ಕೂ ಹಾಗೆ ಜಡೆ ಬಗ್ಗೆನೇ ಹೇಳ್ತಾ ಇದೀಯಾ? ನನ್ ಬಗ್ಗೆ ಮಾತಾಡ್ಕೊಳ್ಳೋಣ. ನನ್ ಜಡೆಗೆ ದೃಷ್ಟಿ ತಗಲುತ್ತೆ, ಎಲ್ಲ ಉದುರಿ ಹೋಗುತ್ತೆ. ಆದ್ರೂ ನಿನಗೂ ಕೂಡ ಜಡೆ ತುಂಬಾ ಇದೆಯಲ್ಲ, ನಿನ್ ಬಗ್ಗೆ ಆಲೋಚಿಸು ಎಂದು ಸುಮತಿಯ ಜಡೆಯನ್ನು ಹಿಡಿಯುತ್ತಾಳೆ ಅನಾಮಿಕ. ಸುಮತಿ ಇಟ್ಟುಕೊಂಡಿದ್ದು ಒರಿಜಿನಲ್ ಜಡೆಯಲ್ಲ, ಅದು ವಿಗ್. ಅನಾಮಿಕ ಹಿಡಿದುಕೊಳ್ಳುವ ಸಮಯಕ್ಕೆ ಆ ವಿಗ್ ಕಳಚಿಕೊಂಡು ಅನಾಮಿಕಳ ಕೈಗೆ ಬರುತ್ತದೆ. ಅದನ್ನು ನೋಡಿದ ಅನಾಮಿಕ ಬಹಳ ಆಶ್ಚರ್ಯ ಹೋಗುತ್ತಾಳೆ. ಸುಮತಿ ಅಳುತ್ತಾ ಒಳಗಡೆಗೆ ಹೋಗುತ್ತಾಳೆ. ಸುಮತಿ ಕನ್ನಡಿಯ ಮುಂದೆ ಕುಳಿತು ತುಂಬಾ ದುಃಖ ಪಡುತ್ತಿರುತ್ತಾಳೆ. ಅನಾಮಿಕ ಅಲ್ಲಿಗೆ ಬಂದು ಸುಮತಿಯ ಭುಜದ ಮೇಲೆ ಕೈ ಹಾಕಿ, ಸುಮತಿ, ದುಃಖ ಪಡಬೇಡ, ಏನಿದೆಲ್ಲ ಎಂದು ವಿವರವಾಗಿ ಕೇಳುತ್ತಾಳೆ. ಆಗ ಸುಮತಿ ಅಳುತ್ತಾ ಉತ್ತರಿಸುತ್ತಾಳೆ. ಅಕ್ಕ, ಕೆಲವು ವರ್ಷಗಳ ಹಿಂದೆ ನನಗೆ ಕ್ಯಾನ್ಸರ್ ಬಂದಿತ್ತು. ನಂದು ಕೂಡ ಬಹಳ ಉದ್ದದ ಜಡೆ, ಅಚ್ಚ ನಿನ್ ಹಾಗೆ ಇತ್ತು. ಆದ್ರೆ ನನಗಿರುವ ಕಾಯಿಲೆಯಿಂದ ನನ್ನ ಕೂದಲೆಲ್ಲ ಉದುರಿ ಹೋಯಿತು. ಎಷ್ಟು ಟ್ರೀಟ್ಮೆಂಟ್ ತೆಗೆದುಕೊಂಡ್ರೂ ಕೂಡ ನಾನು ಬದುಕೋದಿಲ್ಲ ಅಕ್ಕ. ಈ ವಿಷಯ ಎಲ್ರಿಗೂ ಗೊತ್ತಕ್ಕ. ಭವಿಷ್ಯ ನಿನಗೆ ಗೊತ್ತಿಲ್ವೋ ಏನೋ. ನೀನು ಈಗಲೇ ಅಲ್ವಾ ಮದುವೆ ಆಗಿದ್ದು. ನಾನು ಬಂದಾಗಿನಿಂದ ನಿನ್ನ ಕೂದಲನ್ನು ಏನಕ್ಕೆ ನೋಡ್ತಾ ಇದ್ದೀನಿ ಅಂದ್ರೆ, ನಿನ್ನ ಕೂದಲಷ್ಟೇ ಉದ್ದವಾಗಿ ನನ್ನ ಜಡೆ ಇತ್ತು, ಆದ್ರಿಂದ ಅಷ್ಟೇ ಹೊರತು ನಿನ್ನ ಕೂದಲಿಗೆ ದೃಷ್ಟಿ ಮಾಡೋದಿಕ್ಕಲ್ಲ ಎಂದು ದುಃಖ ಪಡುತ್ತಾಳೆ ಸುಮತಿ. ಆ ಮಾತುಗಳನ್ನು ಕೇಳಿ ಅನಾಮಿಕ ಕೂಡ ಬಹಳ ದುಃಖ ಪಡುತ್ತಾಳೆ. ಅಯ್ಯೋ ಸುಮತಿ, ನನ್ನನ್ನು ಕ್ಷಮಿಸು, ನಾನು ನಿನ್ ಬಗ್ಗೆ ಬಹಳ ತಪ್ಪಾಗಿ ಆಲೋಚಿಸಿದೆ ಎಂದು ಆ ವಿಗ್ಗನ್ನು ಸುಮತಿಯ ತಲೆಗೆ ಇಡುತ್ತಾಳೆ. ಇನ್ನು ಆ ದಿನ ಕಳೆದು ಹೋಗುತ್ತದೆ. ಆ ಮಾರನೇ ದಿನ ಅನಾಮಿಕ ಸುಮತಿಯ ಹತ್ತಿರ ಹೀಗನ್ನುತ್ತಾಳೆ. ಸುಮತಿ, ಆ ವಿಗ್ಗಳು ಎಲ್ಲಿ ಮಾರಾಟ ಮಾಡ್ತಾರೆ? ಅಕ್ಕ,
ನಾನು ಟ್ರೀಟ್ಮೆಂಟ್ ತೆಗೆದುಕೊಂಡ ಹಾಸ್ಪಿಟಲಲ್ಲೇ ಆ ವಿಗ್ ಅನ್ನ ನನಗೆ ಗಿಫ್ಟ್ ಆಗಿ ಕೊಟ್ರು. ಬಹಳ ಜನ ಅಲ್ಲಿ ನಮ್ಮಂತವರಿಗೆ ಅಲ್ಲಿ ದಾನ ಮಾಡ್ತಾರೆ. ಅದರಲ್ಲಿ ವಿಗ್ಗಳನ್ನು ತಯಾರಿ ಮಾಡ್ತಾರೆ. ಹಾಗೆ ಕೂದಲಿರದ ಬಟ್ಟ ತಲೆಯವರಿಗೆ ಕೂಡ ಕೂದಲನ್ನು ಫಿಕ್ಸ್ ಮಾಡ್ತಾರೆ ಎಂದು ಸುಮತಿ ವಿವರವಾಗಿ ಹೇಳುತ್ತಾಳೆ. ಒಂದು ಸಲ ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗ್ತೀಯಾ ಸುಮತಿ? ಸುಮತಿ ಏನಕ್ಕೆ ಅಂತ ಕೇಳಿದ್ದರಿಂದ ಅನಾಮಿಕಾ ನಂತರ ಹೇಳುತ್ತೀನಿ ಅಂತಾಳೆ. ಇನ್ನು ಆ ದಿನ ಸಾಯಂಕಾಲ ಅವರಿಬ್ಬರು ಸುಮತಿ ಟ್ರೀಟ್ಮೆಂಟ್ ತೆಗೆದುಕೊಂಡ ಹಾಸ್ಪಿಟಲ್ಗೆ ಹೋಗುತ್ತಾರೆ. ಅಲ್ಲಿ ಡಾಕ್ಟರ್ ಅನ್ನು ಭೇಟಿಯಾಗುತ್ತಾರೆ ಅವರಿಬ್ಬರು. ಡಾಕ್ಟರ್ ಹತ್ತಿರ ಅನಾಮಿಕಾ ಹೀಗೆ ಹೇಳುತ್ತಾಳೆ, ಇಂತಹ ದೊಡ್ಡ ಕೂದಲನ್ನು ಕ್ಯಾನ್ಸರ್ ಪೇಷಂಟ್ಗಳಿಗಾಗಿ ದಾನ ಮಾಡಬೇಕು ಅಂತ ಅಂದುಕೊಂಡಿದ್ದೀನಿ ಎಂದು ಅನ್ನುತ್ತಾಳೆ ಅನಾಮಿಕಾ. ಆ ಮಾತು ಕೇಳುತ್ತಲೇ ಸುಮತಿ ಬಹಳ ಆಶ್ಚರ್ಯ ಹೋಗುತ್ತಾಳೆ. ಡಾಕ್ಟರ್ ಸರಿ ಅಂತ ಹೇಳುತ್ತಾರೆ. ಆಕೆಯನ್ನು ಒಳಗೆ ಕರೆದುಕೊಂಡು ಹೋಗಿ ಕೂದಲನ್ನು ಕತ್ತರಿಸಿ ತೆಗೆದುಕೊಳ್ಳುತ್ತಾರೆ. ಈಗ ಅನಾಮಿಕಳಿಗೆ ಬೋಡಿತಲೆ. ಅಕ್ಕ, ಏನಕ್ಕಕ್ಕ ಅವಸರ ಮಾಡಿದೆ? ಅಷ್ಟು ದೊಡ್ಡ ಕೂದಲು ಬರಬೇಕು ಅಂದ್ರೆ ಬಹಳ ತಿಂಗಳು ಆಗುತ್ತೆ. ನಿಜವೇ, ಕೆಲವು ತಿಂಗಳಲ್ಲಿ ನನ್ನ ಕೂದಲು ತಿರುಗಿ ಬರುತ್ತೆ. ಆದ್ರೆ ಕೂದಲು ಬರದೇ ಇದ್ದವರಿಗೆ ನನ್ನ ಕೂದಲು ಸಂತೋಷ ಕೊಡುತ್ತಲ್ಲ ಎಂದು ಅನಾಮಿಕ ಹೇಳುತ್ತಾಳೆ. ಆ ಮಾತಿಗೆ ಸುಮತಿ ಕಣ್ಣೀರು ಬಾಷ್ಪದಿಂದ ಅವಳನ್ನು ಅಪ್ಪಿಕೊಳ್ಳುತ್ತಾಳೆ. ಆ ನಂತರ ತಿರುಗಿ ಅವರಿಬ್ಬರು ಮನೆಗೆ ಹೊರಟು ಹೋಗುತ್ತಾರೆ. ಅತ್ತೆ 3 ದಿನದ ನಂತರ ಮನೆಗೆ ತಿರುಗಿ ಬರುತ್ತಾಳೆ. ಮನೆ ಸೇರಿದ ಅತ್ತೆ ಅನಾಮಿಕಳಿಗೆ ಕೂದಲು ಇಲ್ಲದನ್ನು ನೋಡಿ ಬಹಳ ಆಶ್ಚರ್ಯ ಹೋಗುತ್ತಾಳೆ. ಅನಾಮಿಕಾ ನಡೆದ ವಿಷಯವೆಲ್ಲ ವಿವರವಾಗಿ ಹೇಳುತ್ತಾಳೆ ಅತ್ತೆಗೆ. ಹಾಗೆ ಹೇಳಿದ್ದರಿಂದ ಅತ್ತೆ ಕೂಡ ಕೂದಲನ್ನು ದಾನ ಮಾಡುತ್ತಾಳೆ. ಇನ್ನು ಅತ್ತೆ ಸೊಸೆಯರು ಆ ದಿನದಿಂದ ಪ್ರತಿ 3 ವರ್ಷಗಳಿಗೆ ಒಂದು ಸಲ ಕ್ಯಾನ್ಸರ್ ಪೇಷಂಟ್ಗಳಿಗಾಗಿ ಅವರ ಕೂದಲನ್ನು ಬಹುಮಾನವಾಗಿ ಕೊಡುತ್ತಿರುತ್ತಾರೆ. ಅನಾಮಿಕಾ ತನ್ನ ಅತ್ತೆಯ ಜೊತೆ ಹೊಲದ ಕೆಲಸ ಮಾಡುತ್ತಿದ್ದಳು. ಇಷ್ಟರಲ್ಲಿ ಅನಾಮಿಕಳ ಗಂಡ ರಮೇಶ್ ಅಲ್ಲಿಗೆ ಬರುತ್ತಾನೆ. ಅನಾಮಿಕಾ, ನಿನಗಾಗಿ ನಿನ್ ತಂದೆ ಏನೋ ಬಹುಮಾನ ಕಳಿಸಿದ್ದಾರೆ. ಅವರೇ ಸ್ವಯಂ ತಗೊಂಡು ಬಂದಿದ್ದಾರೆ. ಮನೆ ಹತ್ತಿರ ನಿನಗಾಗಿ ಎದುರು ನೋಡ್ತಾ ಇದ್ದಾರೆ. ಹೋಗೋಣ ಬಾ. ಇನ್ನು ಆ ಮಾತು ಕೇಳುತ್ತಲೇ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ. ಏನು ಅಂದ್ರೆ ನೀವು ಹೇಳ್ತಾ ಇರೋದು? ಬಹಳ ದಿನದ ನಂತರ ನಮ್ಮಪ್ಪ ನಮ್ಮ ಹತ್ರ ಬಂದಿದ್ದಾರೆ. ನೀವು ಹೇಳ್ತಾ ಇರೋದು ನಿಜವೇನಾ? ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾ ತನ್ನ ಮನೆಗೆ ಹೋಗುತ್ತಾಳೆ. ಅಲ್ಲಿ ಅವಳ ಅಪ್ಪ ಅವಳಿಗಾಗಿ ಕುಳಿತುಕೊಂಡಿರುತ್ತಾರೆ. ತಂದೆಯನ್ನು ನೋಡಿದ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ಅಪ್ಪ, ಹೇಗಿದ್ದೀರಿ ಎಂದು ಕೇಳುತ್ತಾಳೆ. ಮಗಳನ್ನು ನೋಡಿದ ತಂದೆ ಕೂಡ ಸಂತೋಷ ಪಡುತ್ತಾನೆ. ಅಮ್ಮ ಅನಾಮಿಕಾ, ಏನೋ ಹೋಟೆಲ್ ಇಡೋದಕ್ಕೆ ದುಡ್ಡು ಕೇಳಿದ್ದೆ ಅಲ್ಲ, ಅದಕ್ಕೆ ಅಮ್ಮ ತಗೊಂಡು ಬಂದೆ. ಏನಪ್ಪ, ಇಷ್ಟು ದೊಡ್ಡ ಪ್ಯಾಕೆಟ್ ಅಲ್ಲಿ ದುಡ್ಡಿದ್ಯಾ? ಅಷ್ಟು ದುಡ್ಡು ನಿನಗೆಲ್ಲಿಂದು? ಅನಾಮಿಕಾ, ಇದು ದುಡ್ಡಲ್ಲಮ್ಮ, ನಿನ್ಗೆ ಕೆಲಸ ಕಟ್ಟಿಕೊಡುವ ವರಗಳ ಡಬ್ಬ. ಏನಪ್ಪ, ಏನ್ ಮಾತಾಡ್ತಾ ಇದೀಯಾ? ನನಗೆಲ್ಲ ಅಯೋಮಯವಾಗಿದೆ. ಅವನು ಒಂದು ಕಿರುನಗೆ ನಗುತ್ತಾ, ಒಂದು ಸಲ ತೆಗೆದು ನೋಡಮ್ಮ ಅಂತ ಅನ್ನುತ್ತಾನೆ. ಅದು ಮಾಡುವ ಕೆಲಸ ಏನು ಅಂತ ನಿನಗೇ ಅರ್ಥವಾಗುತ್ತೆ ಅನ್ನುತ್ತಾನೆ ಅನಾಮಿಕಳ ತಂದೆ. ಅದಕ್ಕೆ ಅನಾಮಿಕಾ ಸರಿ ಎಂದು ಹೇಳಿ ಅದನ್ನು ತೆಗೆದು ನೋಡುತ್ತಾಳೆ. ಅದೇನೋ ಒಂದು ಖಾಲಿ ಡಬ್ಬ. ಆ ಡಬ್ಬವನ್ನು ನೋಡುತ್ತಾಳೆ. ಏನಪ್ಪ ಇದು? ಏನು ಮಾಯ ಮಾಡುತ್ತೆ? ಒಂದು ಹಿಡಿ ಅಕ್ಕಿ ತಂದು ಅದರಲ್ಲಿ ಹಾಕಮ್ಮ, ಆಗ ನಿನಗೆ ಅರ್ಥವಾಗುತ್ತೆ ಎಂದು ಅಂದನು ಅನಾಮಿಕಳ ತಂದೆ. ಅದಕ್ಕೆ ಅನಾಮಿಕಾ ಸರಿ ಎಂದು ಹೇಳಿ ತಲೆ ತೂಗುತ್ತಾ ಮನೆಯೊಳಗೆ ಹೋಗಿ ಒಂದು ಹಿಡಿ ಅಕ್ಕಿಯನ್ನು ತಂದು ಆ ಡಬ್ಬಿಯಲ್ಲಿ ಹಾಕುತ್ತಾಳೆ. ತಕ್ಷಣ ಆ ಡಬ್ಬದಿಂದ ರೈಲು ಪೆಟ್ಟಿಗೆಗಳ ತರಹ ವಿಧ ವಿಧವಾದ ಬಿರಿಯಾನಿಗಳು ಬರಲಿಕ್ಕೆ ಶುರುವಾಗುತ್ತದೆ. ಅದನ್ನು ನೋಡಿದ ಅನಾಮಿಕಾ ಬಾಯಿಯ ಮೇಲೆ ಬೆರಳಿಟ್ಟಳು. ಅಪ್ಪ, ಇದು ಕನಸ ನನಸ? ಎಲ್ಲ ನನಗೆ ಅಯೋಮಯವಾಗಿದೆ. ನೀವೇನು ಮಾಯಾ ಮಂತ್ರಗಳು ಕಲ್ತುಕೊಂಡು ಬಂದ್ರಾ? ಅಯ್ಯೋ ಅನಾಮಿಕಾ, ಹುಚ್ಚರ ಹಾಗೆ ಮಾತಾಡ್ಬೇಡ ತಾಯಿ. ನಿನಗಾಗಿ ಎಷ್ಟೋ ಕಷ್ಟಪಟ್ಟು ಸ್ವಾಮೀಜಿಯನ್ನ ಭೇಟಿಯಾದೆ. ನಿಮ್ಮ ಮನೆ ಪರಿಸ್ಥಿತಿ ಬಗ್ಗೆ ಹೇಳ್ದೆ ಅಮ್ಮ. ಇನ್ನು ನೀವು ಯಾರದ್ದೋ ಹೊಲದಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ. ಅದಕ್ಕೆ ಈ ಮಾಯಾ ಡಬ್ಬವನ್ನು ನಿಮಗೆ ಕಳಿಸಿದ್ದಾರೆ. ಇದರಲ್ಲಿ ಒಂದು ಮುಷ್ಟಿ ಅಕ್ಕಿ ಹಾಕಿದರೆ ಸಾಕು ಕಣಮ್ಮ. ಅದೇ ತರತರಹದ ಬಿರಿಯಾನಿಯನ್ನು ಅದೇ ತಯಾರಿ ಮಾಡಿ ಕೊಡ್ತಾ ಇರುತ್ತೆ. ನಿನಗೆ ಲಾಭವೇ ಬರುತ್ತೆ ಅಮ್ಮ ಎಂದು ಹೇಳಿಕೊಂಡು ಬರುತ್ತಾನೆ ಅನಾಮಿಕಳ ತಂದೆ. ಇನ್ನು ಅತ್ತೆ ಅನಾಮಿಕಳ ಗಂಡ ಇಬ್ಬರು ಹೊಲದ ಕೆಲಸ ಮುಗಿಸಿ ಮನೆಗೆ ಬರುತ್ತಾರೆ. ಅಲ್ಲಿ ನಡೆಯುತ್ತಿರುವುದನ್ನೆಲ್ಲ ನೋಡಿ ಆಶ್ಚರ್ಯ ಹೋಗುತ್ತಾರೆ. ಇನ್ನು ಅನಾಮಿಕ ಕೂಡ ನಡೆದ ವಿಷಯವೆಲ್ಲ ಅತ್ತೆಗೆ ಗಂಡನಿಗೆ ಹೇಳುತ್ತಾಳೆ. ಅದನ್ನು ಕೇಳಿ ಅವರು ಇನ್ನಷ್ಟು ಆಶ್ಚರ್ಯ ಹೋಗುತ್ತಾರೆ. ಇದು ನಿಜಕ್ಕೂ ಅದ್ಭುತವಾಗಿದೆ. ನಾನು ಇದನ್ನ ನಿಜಕ್ಕೂ ಊಹಿಸಲೇ ಇಲ್ಲ. ನನ್ನ ಜೀವನದಲ್ಲಿ ಹೊಸ ಬೆಳಕು ಶುರುವಾಗ್ತಾ ಇದೆ. ನಿಮಗೆ ಕೃತಜ್ಞತೆಗಳು ಮಾವಯ್ಯ ಎನ್ನುತ್ತಾ ಕೃತಜ್ಞತೆಗಳನ್ನು ಹೇಳುತ್ತಾನೆ ರಮೇಶ. ಇನ್ನು ಆ ನಂತರ ಆ ಮೂವರು ಆ ರುಚಿಕರವಾದ ಬಿರಿಯಾನಿಯನ್ನು ತಿನ್ನುತ್ತಾರೆ.
ಇನ್ನು 2 ದಿನದ ನಂತರ ಅನಾಮಿಕಳ ತಂದೆ ಅಲ್ಲಿದ್ದು ಹೊರಟು ಹೋಗುತ್ತಾನೆ. ಇನ್ನು ಆ ನಂತರ ಅವರ ಮನೆಯ ಮುಂದೆ ಒಂದು ದೊಡ್ಡ ಬೋರ್ಡ್ ಹಾಕುತ್ತಾರೆ. ಜೈತ್ರ ಸ್ಪೆಷಲ್ ಬಿರಿಯಾನಿ ಸೆಂಟರ್ ಅಂತ ಬೋರ್ಡ್ ಹಾಕುತ್ತಾರೆ. ಆ ಬೋರ್ಡ್ ನೋಡಿ ಬಹಳ ಜನ ಅಲ್ಲಿಗೆ ಬರುತ್ತಾರೆ. ಅಲ್ಲಿ ಬಿರಿಯಾನಿ ಆರ್ಡರ್ ಮಾಡಿಕೊಂಡು ತಿನ್ನುತ್ತಾ ಇರುತ್ತಾರೆ. ಅದನ್ನು ತಿಂದವರೆಲ್ಲ ಅದ್ಭುತವಾಗಿದೆ ಆ ಬಿರಿಯಾನಿ ಅಂತ ಹೇಳುತ್ತಾರೆ. ಅವರು ಪ್ರಪಂಚದಲ್ಲಿ ಅಷ್ಟು ರುಚಿಕರವಾದ ಬಿರಿಯಾನಿ ತಿಂದೇ ಇಲ್ವಾ ಅನ್ನುವ ಹಾಗೆ ಅನಾಮಿಕಳನ್ನು ಹೊಗಳುತ್ತಾ ಇರುತ್ತಾರೆ. ಇನ್ನು ಆ ದಿನದಿಂದ ಅನಾಮಿಕ ಆ ಮೆಷಿನ್ನಲ್ಲಿ ಹಿಡಿ ಅಕ್ಕಿ ಹಾಕುವುದು, ಅದರಿಂದ ರುಚಿಕರವಾದ ತರತರವಾದ ಬಿರಿಯಾನಿ ಬರುವುದು ನಡೆಯುತ್ತಲೇ ಇರುತ್ತದೆ. ಹಾಗೆ ಕೆಲವು ದಿನದಲ್ಲಿ ಅವರ ಮನೆಯನ್ನು ಒಂದು ದೊಡ್ಡ ಬಿರಿಯಾನಿ ಹೋಟೆಲ್ ಹಾಗೆ ಬದಲಾಯಿಸುತ್ತಾರೆ. ಇನ್ನು ಆ ನಂತರ ಅವರು ಅದೇ ಊರಿನಲ್ಲಿ ಒಂದು ದೊಡ್ಡ ಬಂಗಲೆಯನ್ನು ಏರ್ಪಾಡು ಮಾಡಿಕೊಂಡು ಬಿಡುತ್ತಾರೆ. ಹಾಗೆ ಅವರ ಕುಟುಂಬ ಬಹಳ ದುಡ್ಡು ಸಂಪಾದಿಸುತ್ತದೆ. ಹೀಗಿರುವಾಗ ಒಂದು ದಿನ ಮತ್ತೆ ಅವರ ತಂದೆ ಅಲ್ಲಿಗೆ ಬರುತ್ತಾರೆ. ಅವರು ಅನಾಮಿಕಳ ಹತ್ತಿರ ಹೀಗನ್ನುತ್ತಾರೆ. ಅಮ್ಮ ಅನಾಮಿಕಾ, ಸ್ವಾಮೀಜಿಯವರು ನಿನಗೆ ಕೊಟ್ಟ ಗಡುವು ಪೂರ್ತಿಯಾಗಿದೆ ಅಮ್ಮ. ಅವರು ಒಂದು ಷರತ್ತಿನ ಮೇಲೆ ನನಗೆ ಈ ಮೆಷಿನ್ ಕೊಟ್ಟಿದ್ದಾರೆ. ಇನ್ನು ಇದನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಕೊಡುವ ಸಮಯ ಬಂದಿದೆ ತಾಯಿ. ಇದನ್ನು ಕೇಳಿ ಅನಾಮಿಕ ಬಹಳ ದುಃಖ ಪಡುತ್ತಾಳೆ. ಅದೇನು ಅಪ್ಪ, ನಿನ್ನ ಷರತ್ತಿನ ಬಗ್ಗೆ ನನಗೆ ಹೇಳಲೇ ಇಲ್ವಲ್ಲ? ಇಷ್ಟಕ್ಕೂ ಹೀಗೆ ಇದನ್ನು ತಗೊಂಡು ಹೋದ್ರೆ ಆಮೇಲೆ ನನ್ನ ಆದಾಯ ಏನಾಗುತ್ತೆ? ಅದೇನು ಅನಾಮಿಕಾ, ನೀವು ಬಹಳ ದುಡ್ಡು ಸಂಪಾದಿಸಿದ್ದೀರಲ್ಲ, ಅದರಿಂದ ಹೋಟೆಲ್ ಓಪನ್ ಮಾಡಿ, ನಿಮಗೆ ಒಳ್ಳೆ ಹೆಸರಿದೆ. ತಂದೆ ಹಾಗೆ ಹೇಳಿದ್ದಕ್ಕೆ ಅನಾಮಿಕಾ ಬಹಳ ಅಸಂತೋಷದಿಂದ ಆ ಮೆಷಿನ್ ಅನ್ನು ಕೊಡುವುದಿಲ್ಲ ಅಂತ ಹೇಳುತ್ತಾಳೆ. ನೋಡು ಅನಾಮಿಕಾ, ಇನ್ನು ನೀನು ಇದನ್ನು ಕೊಟ್ಟರೂ ಕೊಡದೇ ಇದ್ದರೂ ಇದರ ಸಮಯ ಬಂದಿದೆ. ಆದ್ದರಿಂದ ಅದು ಮತ್ತೊಂದು ಬಡ ಕುಟುಂಬಕ್ಕೆ ಸೇರಬೇಕಾಗಿ ಬಂದಿದೆ. ನೀನು ನಿನ್ನ ಕೈಯಿಂದ ಸಂತೋಷವಾಗಿ ಕೊಟ್ಟೆ ಅಂದರೂ ನನಗೆ ಅದರಿಂದ ಆನಂದ. ಇಲ್ಲ ಅಂದರೆ ಮಾಯಾ ಮಿಷಿನ್ ಅದಷ್ಟಕ್ಕೆ ಅದೇ ಸೇರಬೇಕಾದ ಜಾಗಕ್ಕೆ ಸೇರಿಕೊಳ್ಳುತ್ತದೆ ಎಂದು ಅನ್ನುತ್ತಾನೆ ಅನಾಮಿಕಳ ತಂದೆ. ಅದಕ್ಕೆ ಅನಾಮಿಕ ಏನು ಮಾತನಾಡದೇ ಇರುತ್ತಾಳೆ. ಅನಾಮಿಕಳ ಗಂಡ ಅತ್ತೆ ಇಬ್ಬರು ಕೂಡ ಅದನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳುತ್ತಾರೆ. ಅನಾಮಿಕ ಮಾತ್ರ ಬಹಳ ದುಃಖ ಪಡುತ್ತಿದ್ದಳು. ಇಷ್ಟರಲ್ಲಿ ಆ ಮೆಷಿನ್ ಅಲ್ಲಿಂದ ಮಾಯವಾಗಿ ಹೋಗುತ್ತದೆ. ನೋಡಿದ್ಯಮ್ಮ, ನೀನು ಮನೆಗೆ ಹೋಗು, ನಿನಗೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಳ ತಂದೆ. ಇನ್ನು ಅನಾಮಿಕಳ ಕುಟುಂಬ ನಡೆದಿದ್ದೆಲ್ಲ ಮರೆತು ಹೋಗಿ ಯಾವತ್ತಿನ ಹಾಗೆ ಅವರ ಹೋಟೆಲ್ ಅನ್ನು ನಡೆಸುತ್ತಾ ಇರುತ್ತಾರೆ. ಅವರ ಹೋಟೆಲ್ ಕೂಡ ಯಾವತ್ತಿನ ಹಾಗೆ ಚೆನ್ನಾಗಿ ನಡೆಯುತ್ತಾ ಇರುತ್ತದೆ. ಹೀಗಿರುವಾಗ ಆ ಮಾಯಾ ಮೆಷಿನ್ ಮತ್ತೊಂದು ಬಡ ಕುಟುಂಬಕ್ಕೆ ಸೇರಿಕೊಳ್ಳುತ್ತದೆ. ಅವರು ಇರುತ್ತಿದ್ದ ಗ್ರಾಮದಲ್ಲಿಯೇ ಒಂದು ಹೋಟೆಲ್ ಶುರು ಮಾಡುತ್ತಾರೆ. ಆ ಮೆಷಿನ್ನ ಪುಣ್ಯವು ಅನ್ನುವ ಹಾಗೆ ಅವರು ಕೂಡ ಬಹಳ ದುಡ್ಡು ಸಂಪಾದಿಸಿ ಧನವಂತರಾಗಿ ಹೋಗುತ್ತಾರೆ. ಧನವಂತರಾದ ನಂತರ ಆ ಮಾಯಾ ಮೆಷಿನ್ ಅಲ್ಲಿಂದ ಮಾಯವಾಗಿ ಹೋಗುತ್ತದೆ. ಮತ್ತೊಂದು ಬಡ ಕುಟುಂಬದ ಹತ್ತಿರ ಹೋಗಿ ಸೇರಿಕೊಳ್ಳುತ್ತಿದೆ. ಹೀಗೆ ಆ ಸ್ವಾಮೀಜಿ ಕೊಟ್ಟ ಮೆಷಿನ್ನಿಂದ ಎಷ್ಟೋ ಕುಟುಂಬದವರ ಬದುಕಿನಲ್ಲಿ ಬೆಳಕು ಮೂಡುತ್ತಾ ಅವರ ಮುಖದಲ್ಲಿ ಕಿರುನಗೆ ಮೂಡಿಸುತ್ತಾ ಇರುತ್ತದೆ.